ನಮಸ್ಕಾರ ಸ್ನೇಹಿತರೆ. ಕಳೆದೆರಡು ವರ್ಷಗಳಿಂದ ಐಟಿ ಸೆಕ್ಟರ್ನಲ್ಲಿ ಒಂದು ದೊಡ್ಡ ಆತಂಕ ಮನೆ ಮಾಡಿತ್ತು. ಎಐ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವನ್ನ ನುಂಗಿ ನೀರು ಕುಡಿಯುತ್ತೆ, ಭಾರತದ ಐಟಿ ಸೆಕ್ಟರ್ ಕತೆ ಮುಗೀತು, ಲಕ್ಷಾಂತರ ಉದ್ಯೋಗಗಳು ನಾಶ ಆಗುತ್ತೆ ಅನ್ನೋ ಚರ್ಚೆಗಳು ಶುರು ಆಗಿದ್ವು. ಆದರೆ ಈಗ ಸ್ನೇಹಿತರೆ, ಐಟಿ ಗ್ರೇಟ್ ಕಮ್ ಬ್ಯಾಕ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಕನ್ಕ್ಲೂಷನ್ ಅಲ್ಲ, ಇದು ಒಂದು ದೊಡ್ಡ ಹೋಪ್, ಭರವಸೆ ಕಾಣಿಸ್ತಾ ಇದೆ ಇಲ್ಲಿ. ಇದೆಲ್ಲ ನಮಗೆಲ್ಲ ದೊಡ್ಡ ಗುಡ್ ನ್ಯೂಸ್. ಇದು ಯಾವ ಎಐ ಭಾರತದ ಐಟಿ ವಲಯವನ್ನು ಮುಗಿಸುತ್ತೆ ಅಂತ ಅಂದ್ಕೊಂಡಿದ್ವು, ಅದೇ ಎಐ ಈಗ ಐಟಿ ಕಂಪನಿಗಳಿಗೆ ಹೊಸ ಸಂಜೀವಿನಿ ಆಗಿದೆ. ಜಗತ್ತಿನ ಅತಿ ದೊಡ್ಡ ಎಐ ಕಂಪನಿಗಳು ಅಂದರೆ ಚಾಟ್ ಜಿಪಿಟಿಯ ಓಪನ್ ಎಐ, ಆಂಥ್ರೋಪಿಕ್, ಗೂಗಲ್, ಮೈಕ್ರೋಸಾಫ್ಟ್, AMDನಂಥ ದೈತ್ಯ ಕಂಪನಿಗಳು ಈಗ ಭಾರತದ ಐಟಿ ಕಂಪನಿಗಳೊಂದಿಗೆ ಟೈಅಪ್ ಮಾಡ್ಕೊಳ್ತಾ ಇದ್ದಾರೆ. ಉದ್ಯೋಗಗಳು ಹೋಗ್ತಾ ಇಲ್ಲ, ಬದಲಿಗೆ ಲಕ್ಷಾಂತರ ಹೊಸ ಅವಕಾಶಗಳು ಸೃಷ್ಟಿಯಾಗೋ ಭರವಸೆ ಮೂಡಿದೆ. ಹಾಗಂತ ಯಾರಿಗೂ ಜಾಬ್ ಹೋಗೋದೇ ಇಲ್ಲ ಅಂತಿಲ್ಲ. ಒಂದಷ್ಟು ಜಾಬ್ ಹೋಗಿ ಒಂದಷ್ಟು ಹೊಸ ಸೃಷ್ಟಿಯಾಗಿ ಈಗಿನ ಜಾಬ್ನ ನೇಚರ್ ಚೇಂಜ್ ಆಗಿ ಹೊಸ ಮಾದರಿಯ ಜಾಬ್ಸ್ ಕ್ರಿಯೇಟ್ ಆಗೋ ಭರವಸೆ ಕಾಣಿಸ್ತಾ ಇದೆ. ರೀಸ್ಕಿಲ್ಲಿಂಗ್ ಆ್ಯಂಡ್ ಅಪ್ಸ್ಕಿಲ್ಲಿಂಗ್ ಆದವರಿಗೆ ಅವಕಾಶಗಳು ಇದ್ದೇ ಇರುತ್ತೆ ಅನ್ನೋ ಹೊಸ ಆತ್ಮವಿಶ್ವಾಸ ಮೂಡ್ತಾ ಇದೆ. ಯಾಕೆ ಅಂಥದ್ದೇನಾಗಿದೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕರಗಿದ ಆತಂಕ, ಶುರುವಾಯಿತು ಹೊಸ ಭರವಸೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಜಗತ್ತಿನ ಪ್ರಸಿದ್ಧ ಹೂಡಿಕೆ ಸಂಸ್ಥೆ ಗೋಲ್ಡ್ಮನ್ ಸ್ಯಾಕ್ಸ್ ಜಗತ್ತಿನಾದ್ಯಂತ ಸುಮಾರು 30 ಕೋಟಿ ಫುಲ್ ಟೈಮ್ ಜಾಬ್ಸ್ಗೆ ಈ ಜನರೇಟಿವ್ ಎಐನಿಂದ ಅಪಾಯ ಇದೆ ಅಂತ ರಿಪೋರ್ಟ್ ಮಾಡಿತ್ತು. ವಿಶೇಷವಾಗಿ ಸಾಫ್ಟ್ವೇರ್ ಡೆವಲಪರ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡುವವರಿಗೆ ದೊಡ್ಡ ರಿಸ್ಕ್ ಇದೆ ಅನ್ನೋದು ಈ ರಿಪೋರ್ಟ್ನ ಸಾರಾಂಶ ಆಗಿತ್ತು. ದೊಡ್ಡ ದೊಡ್ಡ ಟೆಕ್ ದಿಗ್ಗಜರು, ಬಿಲ್ ಗೇಟ್ಸ್, ಆಮೇಲೆ ಸ್ಯಾಮ್ ಆಲ್ಟ್ಮನ್, ಶ್ರೀಧರ್ ವೆಂಬು, ಎಲ್ಲರೂ ಟಾಪಿಂದ ಬಾಟಮ್ ತನಕ, ಎಲಾನ್ ಮಸ್ಕ್ ಸೇರಿದಂತೆ ಎಲ್ಲರೂ ಕೂಡ ಎಲ್ಲ ಕೆಲಸ ಇನ್ಮೇಲೆ ಎಐಗಳೇ ಮಾಡ್ತವೆ, ರೋಬೋಗಳೇ ಮಾಡ್ತವೆ ಅನ್ನೋ ಸ್ಟೇಟ್ಮೆಂಟ್ಸನ್ನು ಕೊಡೋಕೆ ಶುರು ಮಾಡಿ ಕೂಡ ಆಗಿತ್ತು. ಇದರ ಪರಿಣಾಮ ಭಾರತದಲ್ಲಿ ದೊಡ್ಡ ಆತಂಕ ಇತ್ತು. ಯಾಕಂದರೆ ಐಟಿ ಕಂಪ್ನಿಗಳು ತುಂಬ ಇದ್ದಾವೆ, ನಮ್ಮ ಗ್ರೋತ್ ಇಂಜಿನ್ ಇವರು. ಏನು ಕತೆ ಹಾಗಾದರೆ, ಇವರಿಗೆಲ್ಲ ಬಿಸ್ನೆಸ್ ಸಿಗುತ್ತಾ ಐಟಿ ಕಂಪ್ನಿಗಳಿಗೆ? ಇವ್ರಿಗೆ ಸಿಕ್ಕಿಲ್ಲ ಅಂದರೆ ಇವ್ರು ಲೇ ಆಫ್ ಮಾಡಿದ್ರೆ ಬೆಂಗಳೂರಿನ ಕತೆ ಏನೋ ಅನ್ನೋ ಆತಂಕ ಇತ್ತು. ಯಾಕಂದರೆ ಭಾರತದ ಐಟಿ ಕಂಪನಿಗಳು ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಅಪ್ಲಿಕೇಶನ್ ಮೇಂಟೆನೆನ್ಸ್, ಬೇಸಿಕ್ ಸಾಫ್ಟ್ವೇರ್ ಟೆಸ್ಟಿಂಗ್, ಹಳೆಯ ಸಾಫ್ಟ್ವೇರ್ಗಳ ನಿರ್ವಹಣೆ ಮತ್ತು BPO ಕೆಲಸಗಳನ್ನು. ಇವೆಲ್ಲವೂ ರಿಪಿಟೇಟಿವ್, ಅಂದರೆ ಪದೇ ಪದೇ ಮಾಡುವಂಥ ಒಂದೇ ರೀತಿ ಇರುವಂಥ ಕೆಲಸಗಳು. ಇವುಗಳನ್ನು ಎಐ ಮಾಡೆಲ್ಗಳು ಫ್ರೀಯಾಗಿ ಮತ್ತು ವೇಗವಾಗಿ ಮಾಡ್ತವೆ ಅನ್ನೋ ಭಯ. ಹೀಗಾಗಿ ಅಮೆರಿಕದ ಕಂಪನಿಗಳು ಭಾರತಕ್ಕೆ ಪ್ರಾಜೆಕ್ಟ್ ಕೊಡೋದನ್ನು ಕಮ್ಮಿ ಮಾಡ್ತಾರೆ, ಅಥವಾ ಪ್ರಾಜೆಕ್ಟ್ ಕೊಟ್ಟರೂ ಕೂಡ ಕಮ್ಮಿ ರೇಟಿಗೆ ಮಾಡಿ, ನಿಮ್ಗೆ ಅಷ್ಟು ಖರ್ಚಾಗ್ತಿಲ್ವಲ್ಲ, ಈ ಟೂಲ್ ಇದೆಯಲ್ಲ ಅಂತ ಕೇಳ್ತಾರೆ ಅನ್ನೋ ಆತಂಕ ಇತ್ತು. ಬೆಂಗಳೂರು, ಪುಣೆ, ಹೈದರಾಬಾದ್ ಇಲ್ಲಿನ ಐಟಿ ಕಂಪನಿಗಳ ಆದಾಯ ಡೌನ್ ಆಗ್ಬೋದಾ, ಮಾರ್ಜಿನ್ ಕಮ್ಮಿ ಆಗ್ಬೋದಾ ಅನ್ನೋ ಚರ್ಚೆ ಶುರುವಾಗಿತ್ತು. ಫೆಬ್ರವರಿ ತಿಂಗಳ ಆರಂಭದಲ್ಲಂತೂ ಈ ಭಯ ಎಷ್ಟಿತ್ತು ಅಂತ ಹೇಳಿದ್ರೆ, ಷೇರುಪೇಟೆ ನೋಡಿ, ಐಟಿ ಇಂಡೆಕ್ಸ್ ಇವಾಗಲೂ ಕೂಡ ನೋಡಿ ನೀವು, ಐಟಿ ಇಂಡೆಕ್ಸ್ ಬಿದ್ದು ಹೋಯಿತು ಮಾರ್ಕೆಟಲ್ಲಿ. ಆಂಥ್ರೋಪಿಕ್ ಬಂದ ಮೇಲಂತೂ ಕೂಡ ಬರೋಬ್ಬರಿ 47ರಿಂದ 50 ಬಿಲಿಯನ್ ಡಾಲರ್ನಷ್ಟು ಐಟಿ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲ್ ಕರಗಿ ಹೋಯಿತು. ಸುಮಾರು 4 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯ. ಆಂಥ್ರೋಪಿಕ್ ಬಂದ ನಂತರ ಅದರ ಕ್ಲೌಡ್ ಕೋವರ್ಕ್ನ ಸುನಾಮಿಯಿಂದ ಭಯ ಮಾರ್ಕೆಟಲ್ಲಿ. ಬುದ್ಧಿವಂತ ಹೂಡಿಕೆದಾರರು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರೆಲ್ಲರೂ ಕೂಡ ಭಯಪಟ್ಬಿಟ್ರು. ಆದರೆ ಸ್ನೇಹಿತರೆ, ಈಗ ಒಂದು ಹೋಪ್ ಇದೆ, ಒಂದು ಹೊಸ ಆಶಾ ಕಿರಣ ಇದೆ. ಎಲ್ಲ ಮುಗಿದಿಲ್ಲ, ಮುಗಿದು ಹೋಗ್ತಾನೂ ಇಲ್ಲ, ಅಲ್ಲಿ ಹೊಸ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಇದ್ದೇ ಇದೆ ಅನ್ನೋ ಭರವಸೆ ಇದು. ಇತ್ತೀಚೆಗೆ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಜಾಗತಿಕ ಟೆಕ್ ದಿಗ್ಗಜರು ಕೊಟ್ಟ ಹೇಳಿಕೆಗಳು, ಮಾಡಿಕೊಂಡ ಒಪ್ಪಂದಗಳು ಈ ಹೊಸ ಆಸೆಗೆ ಕಾರಣ. ಖ್ಯಾತ ಹಣಕಾಸು ಸಂಸ್ಥೆ JP ಮಾರ್ಗನ್ ತನ್ನ ಲೇಟೆಸ್ಟ್ ರಿಪೋರ್ಟ್ನಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದೆ. ಅವರ ಪ್ರಕಾರ ಎಐ ಅನ್ನೋದು ಭಾರತದ ಐಟಿ ಸೆಕ್ಟರ್ಗೆ ಕಂಟಕ ಅಲ್ಲ, ಅದೊಂದು ಹೊಸ ಟೂಲ್, ಹೊಸ ಅಸ್ತ್ರ. ಈ ಹೊಸ ಅಸ್ತ್ರವನ್ನು ಬಳಸಿಕೊಂಡು ಭಾರತದ ಐಟಿ ಕಂಪನಿಗಳು ತಮ್ಮ ವಿದೇಶಿ ಕ್ಲೈಂಟ್ಗಳಿಗೆ ಹೊಸ ಹೊಸ ಸೇವೆಗಳನ್ನು ಒದಗಿಸಬಹುದು ಅಂತ ಹೇಳಿದೆ. ಎಐ ದಿಗ್ಗಜರೊಂದಿಗೆ ದೇಸಿ ಐಟಿ ದೋಸ್ತಿ. ಸ್ನೇಹಿತರೆ, ಫೆಬ್ರವರಿ 2026 ಒಂದೇ ತಿಂಗಳಲ್ಲಿ ನಡೆದಿರೋ ಮೆಗಾ ಡೀಲ್ಗಳನ್ನು ನೋಡಿ ನೀವೀಗ. ಮೊದಲನೇದು ಇನ್ಫೋಸಿಸ್ ಮತ್ತು ಆಂಥ್ರೋಪಿಕ್ ಡೀಲ್. ಆಂಥ್ರೋಪಿಕ್ ಅಂದ್ರೆ ಗೊತ್ತಲ್ಲ, ಪವರ್ಫುಲ್ ಕ್ಲೌಡ್ ಕೋವರ್ಕ್ ಎಐ ಮಾಡೆಲ್ ಅನ್ನು ಸೃಷ್ಟಿಸಿದ ಕಂಪನಿ. ಚಾಟ್ ಜಿಪಿಟಿಗೆ ಪ್ರಬಲ ಪೈಪೋಟಿ ಕೊಡ್ತಾ ಇದೆ. ಗೂಗಲ್ನ ಬೆಂಬಲ ಇರೋ ಎಐ ಕಂಪನಿ ಇದು. ಇವರು ಫೆಬ್ರವರಿ 17ನೇ ತಾರೀಕು ಇನ್ಫೋಸಿಸ್ನೊಂದಿಗೆ ಟೈಅಪ್ ಆದರು. ಆಂಥ್ರೋಪಿಕ್ನ ಕ್ಲೌಡ್ ಎಐ ಮಾಡೆಲ್ ಅನ್ನು ಬಳಸಿಕೊಂಡು ಇನ್ಫೋಸಿಸ್ ಈಗ ಅಡ್ವಾನ್ಸ್ಡ್ ಏಜೆಂಟಿಕ್ ಎಐ ಡೆವಲಪ್ ಮಾಡ್ತಾ ಇದೆ. ಏನಿದು ಏಜೆಂಟಿಕ್ ಎಐ? ಇದು ಕೇವಲ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಚಾಟ್ ಬಾಟ್ ಅಲ್ಲ, ಮನುಷ್ಯರಂತೆ ಯೋಚಿಸಿ ತಾನೇ ನಿರ್ಧಾರ ತಗೊಂಡು ಬಿಸ್ನೆಸ್ ಕೆಲಸಗಳನ್ನು ಆಟೋಮೇಟ್ ಮಾಡೋ ಸಾಫ್ಟ್ವೇರ್, ಸ್ಮಾರ್ಟ್ ಸಾಫ್ಟ್ವೇರ್ ಏಜೆಂಟ್. ಜಾಗತಿಕ ಕಂಪನಿಗಳಿಗೆ ಇಂಥ ಏಜೆಂಟ್ಗಳನ್ನು ಇನ್ಫೋಸಿಸ್ ರೆಡಿ ಮಾಡಿಕೊಡ್ತಾ ಇದೆ.
ಆರಂಭದಲ್ಲಿ ಟೆಲಿಕಾಂ ಸೆಕ್ಟರ್ಗೆ ಫೋಕಸ್ ಮಾಡಿ ಆಮೇಲೆ ಬ್ಯಾಂಕಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ವಲಯಕ್ಕೂ ಕೂಡ ಈ AI ಏಜೆಂಟ್ಗಳನ್ನು ಒದಗಿಸೋ ಗುರಿ ಇನ್ಫೋಸಿಸ್ಗಿದೆ. ಇವೆಲ್ಲವೂ ಇನ್ಫೋಸಿಸ್ನ ಟೋಪಾಸ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಡೆಯಲಿವೆ. ಯೋಚನೆ ಮಾಡಿ, ಇದಕ್ಕಾಗಿ ಎಷ್ಟೊಂದು ಹೊಸ ಇಂಜಿನಿಯರ್ಸ್ ಬೇಕಾಗ್ಬೋದು. ಎರಡನೇ ಅತಿದೊಡ್ಡ ಡೆವಲಪ್ಮೆಂಟ್ ಆಗಿದ್ದು ಫೆಬ್ರವರಿ 16ನೇ ತಾರೀಕು TCS ಸಂಸ್ಥೆ ಈ AIಗಳ ಜೀವಾಳ ಜಾಗತಿಕ ಚಿಪ್ ತಯಾರಕ ದಿಗ್ಗಜ ಸಂಸ್ಥೆ AMD ಯೊಂದಿಗೆ ಕೈ ಜೋಡಿಸಿದೆ. TCSನ ಅಂಗಸಂಸ್ಥೆ ಹೈಪರ್ ವಾಲ್ಟ್ ಈ ಒಪ್ಪಂದ ಮಾಡಿಕೊಂಡಿದೆ. ಭಾರತದಲ್ಲೇ ಬರೋಬ್ಬರಿ 200 ಮೆಗಾವ್ಯಾಟ್ ಸಾಮರ್ಥ್ಯದ AI ಡೇಟಾ ಸೆಂಟರ್ ನಿರ್ಮಿಸುವುದು ಇವರ ಪ್ಲಾನ್. ಇದಕ್ಕಾಗಿ AMDನ ಹೀಲಿಯೋಸ್ ಅನ್ನೋ ಹೊಸ ಆರ್ಕಿಟೆಕ್ಚರ್ ಬಳಸಲಾಗ್ತಾ ಇದೆ. ಸ್ವತಃ AMD CEO ಲೀಸಾ ಸೂ ಈ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ದಾರೆ. ಮೂರನೇದು ಟಾಟಾ ಗ್ರೂಪ್ ಮತ್ತು ಓಪನ್ AI. ಫೆಬ್ರವರಿ 18ನೇ ತಾರೀಕು ಟಾಟಾ ಚೇರ್ಮನ್ ಎನ್ ಚಂದ್ರಶೇಖರನ್ ದೊಡ್ಡ ಅನೌನ್ಸ್ ಮಾಡಿದ್ದಾರೆ. ಚಾಟ್ GPT ಸಂಸ್ಥಾಪಕ ಓಪನ್ AI ಜೊತೆ ಸೇರಿ ಭಾರತದ ಮೊದಲ 100 ಮೆಗಾವ್ಯಾಟ್ ಸಾಮರ್ಥ್ಯದ AI ಡೇಟಾ ಸೆಂಟರ್ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಬರೋಬ್ಬರಿ 1 ಗಿಗಾವ್ಯಾಟ್ ಅಂದರೆ 1000 ಮೆಗಾವ್ಯಾಟ್ ವರೆಗೆ ವಿಸ್ತರಿಸುವ ಬೃಹತ್ ಪ್ಲಾನ್ ಟಾಟಾ ಮುಂದಿದೆ. ಇದು ಭಾರತದ ಅತ್ಯಾಧುನಿಕ AI ಇನ್ಫ್ರಾಸ್ಟ್ರಕ್ಚರ್ನ ದೊಡ್ಡ ಬೂಮ್ ಅಂತ ಕರೆಸ್ಕೊಳ್ತಾ ಇದೆ ಇವೆಲ್ಲವೂ ಕೂಡ. ಇನ್ನೊಂದು ಕಡೆ L&T ಆ್ಯಂಡ್ NVIDIA ಇವರ ಡೀಲ್ ಚೆನ್ನೈನಲ್ಲಿ ಬರೋಬ್ಬರಿ 300 ಎಕರೆ ಜಾಗದಲ್ಲಿ ಹಾಗೆ ಮುಂಬೈನಲ್ಲಿ ಗಿಗಾವ್ಯಾಟ್ ಸ್ಕೇಲ್ನ AI ಫ್ಯಾಕ್ಟರಿಗಳನ್ನು L&T ನಿರ್ಮಾಣ ಮಾಡ್ತಿದೆ. ಇದಕ್ಕೆಲ್ಲ ಕಳಶ ಇಟ್ಟಂತೆ ಫೆಬ್ರವರಿ 19 ತಾರೀಕು ನಡೆದ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಘೋಷಣೆ ಮಾಡಿದೆ. ಮುಂದಿನ 7 ವರ್ಷಗಳಲ್ಲಿ AI ಡೇಟಾ ಸೆಂಟರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ 10 ಲಕ್ಷ ಕೋಟಿ ರೂಪಾಯಿ $110 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಹೇಳಿದೆ. ಗುಜರಾತ್ನ ಜಾಮ್ನಗರ್ನಲ್ಲಿ ಬೃಹತ್ ಡೇಟಾ ಸೆಂಟರ್ ತಲೆ ಎತ್ತದೆ. ಇದೇ ಟೈಮ್ನಲ್ಲಿ ವಿಪ್ರೋ ಕೂಡ ಹಿಂದೆ ಬಿದ್ದಿಲ್ಲ. ಗೂಗಲ್ ಕ್ಲೌಡ್ನೊಂದಿಗೆ ಸೇರಿ 2,20,000 ಉದ್ಯೋಗಿಗಳಿಗೆ AI ಟ್ರೈನಿಂಗ್ ಕೊಟ್ಟಿದೆ. ಅದರಲ್ಲಿ 55,000 ಜನ ಸ್ಪೆಷಲಿಸ್ಟ್ AI ಪ್ರಾಕ್ಟಿಷನರ್ಸ್ ಆಗಿದ್ದಾರೆ. ಇನ್ನು HCL ಟೆಕ್ ಫೆಬ್ರವರಿ 20ನೇ ತಾರೀಕು NVIDIA ಜೊತೆ ಸೇರಿ ವಿಷನ್ X 2.0 ಲಾಂಚ್ ಮಾಡಿದೆ. ಇದು ಫ್ಯಾಕ್ಟರಿಗಳಲ್ಲಿ ರಿಯಲ್ ಟೈಮ್ ಆಗಿ ರೋಬೋಟ್ಸ್ ನಿರ್ವಹಣೆ ಮಾಡೋ ಫಿಸಿಕಲ್ AI ಟೆಕ್ನಾಲಜಿ ಆಗಿದೆ. ಸೊ ಇದು ಉದ್ಯೋಗ ಕಸಿಯೋದು ಮಾತ್ರ ಅಲ್ಲ, ಹೊಸ ಉದ್ಯೋಗಗಳನ್ನು ಸೃಷ್ಟಿ ಕೂಡ ಮಾಡುತ್ತೆ ಅನ್ನೋ ಹೊಸ ತರ್ಕವನ್ನು ಮುಂದಿಡಲಾಗ್ತಿದೆ. ಅದು ಏನು ಅಂತ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ವಿಚಾರ. ಯಾರೆಲ್ಲ ನಿಮ್ಮಲ್ಲಿ ಇನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಪರ್ಸನಲಿ ನಿಮ್ದು ನೀವು ಮಾಡಿಸ್ಕೊಂಡಿಲ್ಲ, ಅವ್ರಿಗೀಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ ಸ್ನೇಹಿತರೆ. ಕಾರ್ಪೊರೇಟ್ ಇನ್ಶೂರೆನ್ಸ್ ಜಾಬ್ ಇರೋ ತನಕ ಮಾತ್ರ ಇರುತ್ತೆ. ಮಧ್ಯದಲ್ಲಿ ಜಾಬ್ ಚೇಂಜ್ ಟೈಮ್ನಲ್ಲಿ ಏನಾದ್ರು ಹುಷಾರ್ ತಪ್ಪಿದ್ರು ಕೂಡ ಬ್ರೇಕ್ನ ಪೀರಿಯಡ್ನಲ್ಲೂ ಕೂಡ ನಿಮಗೆ ಕವರೇಜ್ ಸಿಗದೆ ಇರಬಹುದು. ಜೊತೆಗೆ ಮುಂದೆ ಯಾವತ್ತಾದ್ರೂ ಮಾಡಿಸ್ಕೊಂಡ್ರೆ ಆಯ್ತು ಬಿಡು ಅಂತ ಹೇಳಿದ್ರೆ ಆವಾಗಿಂದ ಮತ್ತೆ ವೇಟಿಂಗ್ ಪೀರಿಯಡ್ ಆರಂಭದಿಂದ ಹೊಸದಾಗಿ ಶುರುವಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇವತ್ತಿನ ಕಾಲದ ಅನಿವಾರ್ಯತೆ. ಹಾಸ್ಪಿಟಲ್ ಬಿಲ್ ಇಷ್ಟೊಂದು ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಈಗ GST ಬೇರೆ 0 ಆಗಿರೋದ್ರಿಂದ ನಿಮ್ಮ ವೀಕೆಂಡ್ ಸ್ನಾಕ್ಸ್ ಖರ್ಚಲ್ಲಿ ನೀವು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆ ಕೊಡ್ಬೋದು. 20 ಲಕ್ಷ, 25 ಲಕ್ಷ, 50 ಲಕ್ಷ, 1 ಕೋಟಿ ನೋಡಿಕೊಂಡು ನೀವು ಕವರೇಜ್ ತಗೊಂಡ್ರೆ ಅಷ್ಟು ಅಮೌಂಟ್ನ ಹಾಸ್ಪಿಟಲ್ ಬಿಲ್ನ ಟೆನ್ಷನ್ ನಿಮಗಿರೋದಿಲ್ಲ. ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಪಡಿಬೋದು. ಅಂತಹ ದುರದೃಷ್ಟಕರ ಹಾಸ್ಪಿಟಲೈಸ್ ಆಗೋ ಸನ್ನಿವೇಶ ಬಂದರೆ ದುಡ್ಡಿಗೆ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಅಲ್ಲೇ ಡಿಸ್ಕೌಂಟ್ ಎಷ್ಟು ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಅಲ್ಲೇ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಕೂಡ ಇದೆ. ಅದು ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಒದಗಿಸೋಕೆ ಆಸಕ್ತಿ ಇರೋರು ಅದನ್ನ ಕೂಡ ನೋಡಬಹುದು. ಉದ್ಯೋಗ ಕಸಿಯಲ್ಲ, ಹೊಸ ಜಾಬ್ ಸೃಷ್ಟಿ. ಎಲ್ಲ ಬೃಹತ್ ಡೀಲ್ಗಳನ್ನು ನೋಡಿದಾಗ ನಿಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು. ಭಾರತದ IT ಕಂಪನಿಗಳು ಕುಸಿತಾ ಇಲ್ಲ, ಬದಲಾಗಿ ಪಿವಟ್ ಆಗ್ತಾ ಇದ್ದಾವೆ, ತಮ್ಮ ದಿಕ್ಕನ್ನ ಬದಲಾಯಿಸ್ತಾ ಇದ್ದಾವೆ. ಆದರೆ ಕೇವಲ ಬೇಸಿಕ್ ಕೋಡಿಂಗ್ ಮಾಡೋ ಸಾಫ್ಟ್ವೇರ್ ಡೆವಲಪರ್ ಕೆಲಸಗಳು ಹೋಗಬಹುದೇನೋ, ಆದರೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಸಂಬಳ ತರುವ ಹೊಸ ಹೈ ಸ್ಕಿಲ್ ರಿಕ್ವೈರ್ಮೆಂಟ್ನ ಉದ್ಯೋಗಗಳು ಸೃಷ್ಟಿ ಆಗ್ತಿವೆ. ನ್ಯಾಸ್ಕಾಮ್ ಮತ್ತು ನೀತಿ ಆಯೋಗದ ರಿಪೋರ್ಟ್ಸ್ ಪ್ರಕಾರ 2026-27 ಹೊತ್ತಿಗೆ ಭಾರತದಲ್ಲಿ 1 ಮಿಲಿಯನ್ ಅಂದರೆ 10 ಲಕ್ಷ AI ಪ್ರೊಫೆಷನಲ್ಸ್ನ ಕೊರತೆ ಇರುತ್ತಂತೆ ಸ್ನೇಹಿತರೆ. ಯಾರು ಹೇಳಿರೋದು? ನ್ಯಾಸ್ಕಾಮ್ ಮತ್ತು ನೀತಿ ಆಯೋಗದ ರಿಪೋರ್ಟ್ಸ್ ಪ್ರಕಾರ. ಹಾಗಿದ್ರೆ ಹೊಸ ಜಾಬ್ಸ್ ಯಾವ್ಯಾವುದು ಗೊತ್ತಾ? ಈ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್, ಟೆಸ್ಟರ್, ಸಿಸ್ಟಮ್ ಅಡ್ಮಿನ್ ಅಂತೆಲ್ಲ ಇತ್ತಲ್ಲ, ಈಗ ಆ ಜಾಗಕ್ಕೆ GPU ಕ್ಲಸ್ಟರ್ ಇಂಜಿನಿಯರ್, AI ಡೇಟಾ ಸೆಂಟರ್ ಆರ್ಕಿಟೆಕ್ಟ್, ಪವರ್ ಆ್ಯಂಡ್ ಕೂಲಿಂಗ್ ಸ್ಪೆಷಲಿಸ್ಟ್, ಈ ರೀತಿ ಹೊಸ ಜಾಬ್ಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈಗ ಸಾಫ್ಟ್ವೇರ್ ವಿಭಾಗದಲ್ಲಿ LLM ಆಪ್ಸ್ ಇಂಜಿನಿಯರ್, ಪ್ರಾಂಪ್ಟ್ ಆರ್ಕಿಟೆಕ್ಟ್, AI ಏಜೆಂಟ್ ಡೆವಲಪರ್ ಅನ್ನೋ ಹೈ ಸ್ಕಿಲ್ ಹೈ ರಿವಾರ್ಡ್ ಜಾಬ್ಗಳು ಕ್ರಿಯೇಟ್ ಆಗ್ತಿವೆ. ಏನೋ ಫ್ಯಾಕ್ಟ್ರಿ ಮತ್ತು ಉತ್ಪಾದನಾ ವಲಯದಲ್ಲೂ ಕೂಡ, ಅಂದರೆ ಎಲ್ಲ ಈ AI ಮತ್ತು ಅದಕ್ಕೆ ಸಂಬಂಧಪಟ್ಟ ಎಕೋಸಿಸ್ಟಮ್ನಲ್ಲೇ ರೋಬೋಟಿಕ್ಸ್ AI ಇಂಟಿಗ್ರೇಟರ್, ವಿಷನ್ ಸಿಸ್ಟಮ್ಸ್ ಇಂಜಿನಿಯರ್, ಇಂತಹ ಫಿಸಿಕಲ್ AI ರೋಲ್ಗಳಿಗೆ ವಿಪರೀತ ಡಿಮಾಂಡ್ ಬರ್ತಾ ಇದೆ. ಸೊ ಯಾರು ಹೊಸ ಟೆಕ್ನಾಲಜಿ ತರುವಂತಹ ಹೊಸ ಅವಕಾಶಗಳಿಗೆ ರೆಡಿ ಆಗ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದೇ ಇರುತ್ತೆ ಅಂತ ಒಂದು ಪ್ರಾಮಿಸಿಂಗ್ ಮೂಡನ್ನು ಈ ಸುದ್ದಿಯೆಲ್ಲ ಕ್ರಿಯೇಟ್ ಮಾಡ್ತೇವೆ. ಇದನ್ನು ಅರಿತಿರೋ ನಮ್ಮ IT ದಿಗ್ಗಜರು ತಮ್ಮ ಉದ್ಯೋಗಿಗಳಿಗೆ ಆಲ್ರೆಡಿ ಟ್ರೈನಿಂಗ್ ಕೂಡ ಕೊಡೋಕೆ ಶುರು ಮಾಡಿದ್ದಾರೆ. ಡೇಟಾ ನೋಡಿ, ಇನ್ಫೋಸಿಸ್ 90% ಉದ್ಯೋಗಿಗಳು ಅಂದರೆ ಬಹುತೇಕ ಎಲ್ಲರೂ ಕೂಡ ಈಗ AI ಟ್ರೈನಿಂಗ್ ಅನ್ನ ಪಡೆದಿದ್ದಾರೆ.
16,000ಕ್ಕೂ ಅಧಿಕ ಉದ್ಯೋಗಿಗಳು ಪ್ರತಿದಿನ ತಮ್ಮ ಕೆಲಸದಲ್ಲಿ ಎಂಟರ್ಪ್ರೈಸ್ ಚಾಟ್ GPT ಬಳಸ್ತಾ ಇದ್ದಾರೆ. ವಿಪ್ರೋದಲ್ಲಿ ಆಲ್ರೆಡಿ 50,000ಕ್ಕೂ ಅಧಿಕ ಉದ್ಯೋಗಿಗಳು ಅಡ್ವಾನ್ಸ್ಡ್ AI ಟ್ರೈನಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ ಏನಾಗಿದೆ, ಇವರು ಇಮಿಡಿಯೇಟ್ ಆಗಿ ಆಗೋ ಲಾಸ್ಗೆ ತಕ್ಕಂತೆ ಲೇ ಆಫ್ ಅನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಾಬ್ಸ್ ಕಟ್ ಮಾಡಿ ಲೇ ಆಫ್ ಮಾಡಿಬಿಟ್ಟಿದ್ದಾರೆ. ಉಳಿದವ್ರನ್ನ AI ಟ್ರೈನಿಂಗ್ ಕೊಟ್ಟು ಅಪ್ಗ್ರೇಡ್ ಮಾಡ್ಕೊಳ್ತಿದ್ದಾರೆ ಅವರ ಸ್ಕಿಲ್ ಅನ್ನ ಎಂಪ್ಲಾಯೀಸ್ದು. ಜಗತ್ತಿನ AI ಭವಿಷ್ಯ ಈಗ ಭಾರತದ ಕೈಯಲ್ಲಿ. ಈಗ $1 ಬಿಲಿಯನ್ ಕ್ವಶನ್. ಹೌದು, ಅದೆಲ್ಲ ಮಾಡಿದವರಿಗೆ ಇಂಡಿಯಾ ಯಾಕೆ ಬೇಕು ಅವರಿಗೆ ಅಂತ. ಅಮೆರಿಕ, ಯುರೋಪ್ ಕಂಪನಿಗಳು AI ಎಲ್ಲ ಮಾಡಿದ್ದಾರೆ. ಚಾಟ್ GPT ಮಾಡಿದ್ದಾರೆ, ಜೆಮಿನೈ ಮಾಡಿದ್ದಾರೆ, ಗೂಗಲ್ ಅವ್ರದ್ದೆ, ಮೈಕ್ರೋಸಾಫ್ಟ್ ಅವ್ರದ್ದೆ, ಆ್ಯಪಲ್ ಅವ್ರದ್ದೆ, ಎನ್ವಿಡಿಯಾ ಅವ್ರದ್ದೆ. ಲಾಸ್ಟಿಗೆ ಈ ಸರ್ವಿಸಸ್ ಕೊಡೋಕ್ಕೆ ಇಂಡಿಯಾದವ್ರು ಯಾಕೆ ಬೇಕು, ಇಲ್ಲಿ ಯಾಕೆ ಹುಡ್ಕೊಂಡ್ಬರ್ತಿದ್ದಾರೆ, ಅವ್ರ ರಾಷ್ಟ್ರದಲ್ಲೇ ಮಾಡ್ಕೋಬೋದಲ್ಲ ಅದನ್ನೆಲ್ಲ ಮಾಡಿದವರಿಗೆ ಅಂತ ನೀವು ಕೇಳ್ಬೋದು. ಇದಕ್ಕೆ ಜಗತ್ತಿನ ಅತಿದೊಡ್ಡ AI ಲೀಡರ್ಗಳೇ ಉತ್ತರ ಕೊಟ್ಟಿದ್ದಾರೆ. ಓಪನ್ AIನ CEO ಸ್ಯಾಮ್ ಆಲ್ಟ್ಮನ್ ಪ್ರಕಾರ AI ಅಡಾಪ್ಷನ್ ಅಂದರೆ AIಯನ್ನು ಅಳವಡಿಸಿಕೊಳ್ಳೋ ವಿಚಾರದಲ್ಲಿ ಭಾರತ ಜಗತ್ತಿಗೆ ದಾರಿ ತೋರಿಸ್ತಾ ಇದೆ ಅಂತ. ಭಾರತದಲ್ಲಿರೋ ಸ್ಕಿಲ್ಡ್ ಎಂಜಿನಿಯರ್ಸ್ ಹಾಗೆ ಇವಾಗ ಸೃಷ್ಟಿಯಾಗ್ತಿರೋ ಲೋಕಲ್ ಇಕೋಸಿಸ್ಟಮ್ ಬೇರೆ ಎಲ್ಲೂ ಸಿಗಲ್ಲ ಅನ್ನೋದು ಅವರ ಸ್ಪಷ್ಟ ನುಡಿ. ಇನ್ನು ಅಂಥ್ರೋಪಿಕ್ ಕಂಪನಿಯ CEO ಡೇರಿಯೋ ಅಮೋಡೈ ಹೇಳೋ ಪ್ರಕಾರ ಕೇವಲ 4 ತಿಂಗಳಲ್ಲಿ ಭಾರತದಲ್ಲಿ ನಮ್ಮ ಕಂಪನಿಯ ಆದಾಯ ಡಬಲ್ ಆಗಿದೆ. ಭಾರತ ಈಗ ನಮಗೆ ಜಗತ್ತಿನ 2ನೇ ಅತಿ ದೊಡ್ಡ ಮಾರ್ಕೆಟ್ ಅಂತ ಹೊಗಳಿದ್ದಾರೆ. ಇದಕ್ಕೆ ಕಾರಣ ತುಂಬ ಸಿಂಪಲ್. ಜಗತ್ತಿನ 80% ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಆಸ್ಪತ್ರೆಗಳು, ರಿಟೇಲ್ ಕಂಪನಿಗಳ ಸಾಫ್ಟ್ವೇರ್ಗಳನ್ನು ಮೇಂಟೈನ್ ಮಾಡ್ತಿರೋದು ನಮ್ಮ ಭಾರತದ IT ಕಂಪನಿಗಳು. ಅವರಿಗೆ ತಮ್ಮ ಡೇಟಾವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಅದರಲ್ಲಿರೋ ರಿಸ್ಕ್ ಏನು ಅನ್ನೋದು ಬೇರೆ ಯಾರಿಗಿಂತಲೂ ಭಾರತದ ಎಂಜಿನಿಯರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ವಿದೇಶಿ ಕಂಪನಿಗಳಿಗೆ ತಮ್ಮ ಹಳೆಯ ಸಿಸ್ಟಮ್ಗಳಿಗೆ AIಯನ್ನು ಸೇರಿಸಬೇಕು ಅಂದರೂ ಕೂಡ ಅವರು ನೇರವಾಗಿ ಚಾಟ್ GPT ಆ್ಯಡ್ ಮಾಡಿಕೊಡು ಅಂತ ಹೇಳಲ್ಲ. ಓಪನ್ AI ಅಥವಾ ಗೂಗಲ್ ಹತ್ರ ಹೋಗಲ್ಲ. ಆ ಟೆಕ್ನಾಲಜಿಯನ್ನು ಅವರ ಬಿಸ್ನೆಸ್ಗೆ ತಕ್ಕಂತೆ ಕಸ್ಟಮೈಸ್ ಮಾಡಿ ಕಮ್ಮಿ ಖರ್ಚಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಡೋ ಮಿಡಲ್ ಮ್ಯಾನ್ ಅಥವಾ ಮಿಡಲ್ ಕಂಪನಿ ಬೇಕು. ಆ ಸರ್ವಿಸ್ ಜವಾಬ್ದಾರಿಯನ್ನು ನಮ್ಮ TCS, ಇನ್ಫೋಸಿಸ್, ವಿಪ್ರೋದಂತಹ ಕಂಪನಿಗಳು ನಿಭಾಯಿಸ್ತಾ ಇದ್ವು ಇಂಟರ್ನೆಟ್ನಲ್ಲಿ. ಈಗ ಇಂಟರ್ನೆಟ್ ಪ್ಲಸ್ AI ಇರಾದಲ್ಲೂ ಕೂಡ ಅವರದನ್ನು ಮಾಡುವ ಹೋಪ್ ಇದೆ. ಜೊತೆಗೆ ಭಾರತದಲ್ಲಿ ಸಿಗುವಷ್ಟು ದೊಡ್ಡ ಮಟ್ಟದ ಸ್ಕಿಲ್ಡ್ ವರ್ಕ್ ಫೋರ್ಸ್ ಮತ್ತು ಕಾಸ್ಟ್ ಎಫೆಕ್ಟಿವ್ ಸರ್ವಿಸ್ ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಸಿಗಲ್ಲ. ಇದೇ ಕಾರಣಕ್ಕೆ AI ಯುಗದಲ್ಲೂ ಕೂಡ ಭಾರತದ ಈ ಕಂಪನಿಗಳಿಗೆ ಕೆಲಸ ಇರುತ್ತೆ ಅನ್ನೋ ಭರವಸೆ. ಭಾರತದ ಉಸಿರು ಈ IT ಸೆಕ್ಟರ್. ನಾವ್ಯಾಕೆ IT ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಕೆಲವರು ಕೇಳ್ಬೋದು. ಆದರೆ ಸ್ನೇಹಿತರೆ, IT ಅವರಿಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ, ಅದು ಭಾರತದ ಬೆನ್ನೆಲುಬು. ಭಾರತದ ಒಟ್ಟು GDPಗೆ IT ವಲಯ ಬರೋಬ್ಬರಿ 7-8% ಕೊಡುಗೆ ಕೊಡುತ್ತೆ. ಇದು ಪಕ್ಕಾ ಎಕ್ಸ್ಪೋರ್ಟ್ ಉದ್ಯಮ. ರಫ್ತು ಮಾಡ್ತಾರೆ ಸರ್ವಿಸಸ್ಸನ್ನು. ಇಲ್ಲಿ ಪ್ರತಿ ವರ್ಷ ಸುಮಾರು $200-265 ಬಿಲಿಯನ್ ವಿದೇಶಿ ದುಡ್ಡನ್ನು ಭಾರತಕ್ಕೆ ಸುರಿಸ್ತಾರೆ ಅವರು. ಅಕ್ಷಯ ಪಾತ್ರೆ IT ನಮ್ಮ ದೇಶಕ್ಕೆ. ರಿಲಯನ್ಸ್, ಅದಾನಿ ಕೂಡ ಹೂಡಿಕೆ ತರ್ತಾರೆ ನಿಜ, ಆದರೆ ಅವರ ಉತ್ಪನ್ನ ಹೆಚ್ಚಾಗಿ ಭಾರತದ ಮಾರ್ಕೆಟ್ನಲ್ಲಿ ಬಳಕೆಯಾಗುತ್ತೆ. ಆದರೆ IT ಕಂಪನಿಗಳು ಫಾರಿನ್ಗೆ ಮಾರ್ತಾರೆ ಸರ್ವಿಸಸ್ಸನ್ನು. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ಭಾರತದ ಉದ್ಯಮ ವರ್ಗದ ಅತಿದೊಡ್ಡ ಆಧಾರವೇ IT. ಇವತ್ತು ಸುಮಾರು 55-58 ಲಕ್ಷ ಜನರಿಗೆ ನೇರವಾಗಿ ITಯಿಂದ ಕೆಲಸ ಸಿಗ್ತಾ ಇದೆ. ಭಾರತದಲ್ಲಿ ತಿಂಗಳಿಗೆ 30,000+ ಸ್ಯಾಲ್ರಿ ಪಡಿತಿರೋದು ಕೇವಲ 1 ಕೋಟಿಯಿಂದ 1.5 ಕೋಟಿ ಜನ ಮಾತ್ರ. ಅದರಲ್ಲಿ 1/3 ಭಾಗದಷ್ಟು ಜನ ಕೆಲಸ ಮಾಡ್ತಿರೋದು IT ನಲ್ಲಿ. ಹೀಗಾಗಿ ಪರೋಕ್ಷವಾಗಿ ಅಂದರೆ IT ಉದ್ಯೋಗಿಗಳನ್ನು ನಂಬಿಕೊಂಡು ಕ್ಯಾಬ್ ಓಡಿಸೋರು, ಹೋಟೆಲ್ ನಡೆಸೋರು, ಸೆಕ್ಯೂರಿಟಿ ಗಾರ್ಡ್ಸಿಗೆ ಲೆಕ್ಕ ಹಾಕಿದ್ರೆ ಸುಮಾರು 1 ಕೋಟಿಯಿಂದ 1.5 ಕೋಟಿ ಜನರಿಗೆ IT ವಲಯವೇ ಅನ್ನದಾತ. ಬೆಂಗಳೂರು, ಪುಣೆ, ಹೈದರಾಬಾದ್ನಂಥ ಮಹಾನಗರಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆಯೋಕೆ ಕಾರಣ ಈ IT ಸೆಕ್ಟರ್. ಈ ನಗರಗಳಲ್ಲಿ ರಿಯಲ್ ಎಸ್ಟೇಟ್, ಅಪಾರ್ಟ್ಮೆಂಟ್ ಸೇಲ್ಸ್, ಮಾಲ್ಗಳು, ಆಟೋಮೊಬೈಲ್ ಸೇಲ್ಸ್ ಎಲ್ಲವೂ ನಡೆಯೋದು IT ಉದ್ಯೋಗಿಗಳ ಸಂಬಳದ ಆಧಾರದ ಮೇಲೆ, ಅವ್ರು ಮಾಡೋ ಖರ್ಚಿನ ಮೇಲೆ. ಒಂದು ವೇಳೆ IT ಕುಸಿದ್ರೆ ಕೇವಲ ಲ್ಯಾಪ್ಟಾಪ್ ಮುಚ್ಚಲ್ಲ, ನಗರದ ಎಕಾನಮಿಗಳೇ ಮುಚ್ಕೊಂತವೆ. ಹಾಗಾಗಿ ಆಗಲಿ ಬಿಡಿ ಅವರಿಗಲ್ವಾ ಅನ್ನೋ ಅಸೂಯೆಯ ಮಾತುಗಳು ಅಥವಾ ಒಂಥರ ಕೀಳಾಗಿ ನೋಡುವ ಮಾತುಗಳು ದಯವಿಟ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ಆಸ್ ಎ ನೇಷನ್, ಆಸ್ ಎ ಸೊಸೈಟಿ ನಾವು ಮಾಡಬೇಕಾಗಿರೋದು ಯಾವುದೇ ಸೆಕ್ಟರ್ಗೆ ಪ್ರಾಬ್ಲಮ್ ಆದಾಗಲೂ ಕೂಡ ಜೊತೆಗಿದ್ದೀವಿ ಅನ್ನೋ ಆತ್ಮವಿಶ್ವಾಸವನ್ನು ತುಂಬಬೇಕು. ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ಹೈಲೈಟ್ ಮಾಡಿ ಹೇಳಬೇಕು. ಹೊಸ ಅವಕಾಶಗಳ ಬಗ್ಗೆ ಥಿಂಕ್ ಮಾಡಬೇಕು, ಚರ್ಚೆ ಮಾಡಬೇಕು. ನೋಡಿ, ಹಿಂದೆ ಟೈಪ್ ರೈಟರ್ ಜಾಗಕ್ಕೆ ಕಂಪ್ಯೂಟರ್ ಬಂದಾಗ ಎಲ್ಲರೂ ಕೆಲಸ ಹೋಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಕಂಪ್ಯೂಟರ್ ಬಂದು ಹೊಸ ಕೋಟ್ಯಂತರ ಅವಕಾಶಗಳನ್ನು ಸೃಷ್ಟಿ ಮಾಡ್ತು. ಇಡೀ IT ವಲಯವನ್ನೇ ಸೃಷ್ಟಿ ಮಾಡ್ತು. ಈಗ AI ಕೂಡ ಅದೇ ಒಂದು ಟ್ರಾನ್ಸಿಷನ್ ಫೇಸ್ನಲ್ಲಿದೆ. ಬದಲಾವಣೆಯ ಭಯ, ಆತಂಕ, ಭರವಸೆ ಎಲ್ಲವೂ ಇಲ್ಲಿದೆ. ಈ ಟೈಮ್ನಲ್ಲಿ ಆಗಲೇ ಹೇಳಿದ ಹಾಗೆ ಬೇಸಿಕ್ ಕೋಡಿಂಗ್ನಂಥ ಕೆಲವೊಂದಷ್ಟು ಕೆಲಸಗಳು ಹೋಗಬಹುದು, ಹೊಸ ಕೆಲಸಗಳು ಉತ್ಪತ್ತಿಯಾಗಬಹುದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ನಲ್ಲಿ ಆಸಕ್ತಿ ಇರೋರು, ಇನ್ನೂ ಯಾರು ಮಾಡಿಸಿಲ್ಲ ಅವರು, ನಿಮಗೆ ಪ್ಲಾನ್ ಇದ್ದರೆ ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ
ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಅಪ್ಲೈ ಮಾಡಬಹುದು. ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನು ಎನ್ಶೋರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.